ಆಗ್ರಿಟೆಕ್ಗೆ ನಮ್ಮ ರೈತ ಬಾಂಧವರಿಗೆ ಸ್ವಾಗತ. ನಾವು ಈಗ ಇದನ್ನು ನೀವು ನೋಡ್ತಾ ಇರ್ಬೋದು, ಇಂಜೆಕ್ಷನ್ ಬೋರ್ ಅಂತ ಹೇಳ್ತೀವಿ, ಅಂದರೆ ಬೋರ್ವೆಲ್ನ ರೀಚಾರ್ಜ್ ಮಾಡ್ತಕ್ಕಂಥದ್ದು. ಇದನ್ನು ನಮ್ಮ ರೈತ ಬಾಂಧವರುಗಳು ತಾವುಗಳು ತಮ್ಮ ಬೋರ್ಗಳನ್ನು ರೀಚಾರ್ಜ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಈಗೇನಾಗಿದೆಯಪ್ಪ ಅಂದರೆ ಮಳೆಗಾಲದಲ್ಲಿ ನಾವು ರೈತರುಗಳು ಏನಪ್ಪ ಅಂದರೆ ಇದನ್ನು ಯಾರು ಭಾಳ ರೈತರು ನಾವು ಮಾಡ್ತಾಯಿಲ್ಲ. ಈಗ ನಿಮ್ಮ ಊರು ಅಂದ್ಕೊಳ್ರಿ, ಒಂದು ಊರಿದೆ, ಒಂದು ಹಳ್ಳಿ ಇದೆ, ಆದರೆ ಆ ಊರಲ್ಲಿ ಒಂದು 60 ಬೋರ್ಗಳಿದಾವೆ ಅಂದ್ಕೊಳ್ರಿ. ನೀವೇನಪ್ಪ ಅಂದರೆ ಈ ಒಂದು ಬೋರ್ವೆಲ್ ರೀಚಾರ್ಜ್ನ ಮಾಡಲೇಬೇಕಾಗತ್ತೆ ನಿಮ್ಮ ಬೋರಲ್ಲಿ ನೀರಿನ ಅಂಶವನ್ನು ಉಳಿಸ್ಕೊಳ್ಳಲು. ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾರೆ ಅನ್ನೋದಕ್ಕೆ. ಈಗ ನಾವೇನಪ್ಪ ಅಂದರೆ 10 ಫೀಟ್ವರೆಗೂ ತೋಡಬೇಕಂತ ಹೇಳ್ತೀವಿ. ಬೋರ್ ಪಕ್ಕನೇ ನೀವು 10 ಫೀಟ್ ತೋಡ್ಬಿಟ್ಟು ಈ ರೀತಿ ನಾವೇನಪ್ಪ ಅಂದರೆ 40 mm ಇವೇನಿದಾವ ಮೋಲ್ಡ್ಸ್ ಬರ್ತಾವ, ಇವು ರಾಕ್ಸ್ ಅವನ್ನ ಹಾಕಬೇಕು. ಅದಾದಮೇಲೆ 20 mm ಸೈಜಿಂದು ಸ್ಟೋನ್ಸು, ಅದಾದಮೇಲೆ ಸ್ಯಾಂಡ್ ಇದು ಮಾಡಿಬಿಟ್ಟು ಮೇಲೆ ಒಂದು 2 to 3 mm ನಾವು ಜಾಗ ಬಿಡಬೇಕಂತ ಹೇಳ್ತೀವಿ. ನಾವು ಯಾವುದಕ್ಕೋಸ್ಕರ ನಮ್ಮ ರೈತರಲ್ಲಿ ಕೇಳ್ಕೊಳ್ತಾ ಇರೋದಂತಂದರೆ, ನಿಮ್ಮ ಊರಲ್ಲಿ ನಿಮ್ಮ ಅಂತರ್ಜಲನ ನೀವು ಉಳಿಸ್ಕೋಬೇಕಪ್ಪ ಅಂದರೆ ನಿಮ್ಮ ಒಂದು ರೀಚಾರ್ಜ್ ಮಾಡಬೇಕಾಗತ್ತೆ. ಇದರ ಖರ್ಚು ಭಾಳ ಕಡಿಮೆ ಇದೆ, 15,000ದಿಂದ 20,000 ಮಾಡ್ಕೋಬೋದು. ನೋಡಿ, ಈ ಥರ ನಿಮಗೆ ರಿಂಗ್ಸ್ ಬೇಕಾಗತ್ತೆ. ನಿಮ್ಮ ಬೋರ್ವೆಲ್ ರೀಚಾರ್ಜ್ ಬೇಕಾಗುತ್ತೆ. ಈ ಥರ ಒಂದು 10 ಫೀಟ್ ಅಂದ್ರೆಗಿನ ನೀವು 2 ಫೀಟ್ ಇನ್ನೂ ಎಷ್ಟಿರ್ತಾವೆ ಆ ಥರ ರಿಂಗ್ಸ್ನ ನೀವು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ ಥರ ನೀವು ಹಾಗೆ ಇನ್ನೂ ಏನಪ್ಪ ಮೆಟೀರಿಯಲ್ ಬೇಕಪ್ಪ ಅಂದರೆ ಈ ಥರ ಸ್ಟೋನ್ಸ್, ದೊಡ್ಡ ದೊಡ್ಡ ಸ್ಟೋನ್ಸ್ ಏನಪ್ಪ 40 mm ಜಾಸ್ತಿ ದೊಡ್ಡ ಇರ್ತಕ್ಕಂಥ ಸ್ಟೋನ್ಸ್ನ ನೀವು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮಲ್ಲೇ ಸಿಗ್ಬೋದು ಹೊಲದಲ್ಲಿ, ಇಲ್ಲ ಎಲ್ಲಾದರೂ ನೀವು ಒಂದು ಅರ್ಧ ಟ್ಯಾಕ್ಟ್ರಿ ಲೋಡಷ್ಟು ನೀವು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದು ಒಂದು ಸಿಂಪಲ್ ಆದ ಮೆಥಡಲ್ಲಿ ನಾನು ರೀಚಾರ್ಜ್ ಮಾಡೋದನ್ನ ನಮ್ಮ ರೈತ ಬಾಂಧವರಿಗೆ ಹೇಳ್ತಾ ಇದ್ದೀನಿ. ಈ ಸ್ಟೋನ್ಸನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕು. ಇದು ನಾವು ಯಾಕೆ ಬೋರ್ವೆಲ್ ರೀಚಾರ್ಜ್ ಮಾಡ್ಬೇಕಂತ ಹೇಳ್ತೀವಿ ಅಂದರೆ, ನೀವು ಒಂದೇ ನಿಮ್ಮ ಊರಲ್ಲಿ ನಿಮ್ಮ ಒಂದು ಬೋರಿಂಗ್ ಮಾಡಿದರೆ ಸಾಧ್ಯ ಆಗಲ್ಲ. ನಿಮ್ಮ ಊರಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಮಾತಾಡಿಕೊಂಡು ಎಷ್ಟು ಬೋರ್ಗಳಿದಾವೋ ಅಷ್ಟು ಬೋರ್ನು ಈ ಥರ ರೀಚಾರ್ಜ್ ಮಾಡಬೇಕು. ಈಗ ಅದ್ರ ಜೊತೆಗೆ ಏನಪ್ಪ ಅಂದರೆ ಈ ಥರ 20 mm ಅಥವಾ ಈ ಥರ ಸ್ಟೋನ್ಸ್ ಬೇಕಾಗತ್ತೆ. ಇದನ್ನು ಒಂದು ಅರ್ಧ ಟ್ಯಾಕ್ಟ್ರಿ ನೀವು ಕಲೆಕ್ಟ್ ಮಾಡ್ಕೋಬೇಕು. ಇದು ನಾವೇನು ಹೇಳ್ತಾ ಇದ್ದೆ ಅಂದರೆ, ನೀವು ಎಲ್ಲರೂ ನಿಮ್ಮ ಊರಲ್ಲಿರ್ತಕ್ಕಂಥ ಎಲ್ಲ ರೈತ ಬಾಂಧವರು ಕೂಡ ತಮ್ಮ ಬೋರ್ಗಳನ್ನ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮ್ಮ ಬೋರ್ಗಳಲ್ಲಿ ನೀರಿನ ಅಂಶ ಉಳಿಸ್ಕೊಳೋಕೆ ಸಾಧ್ಯ. ಈಗ ಯಾರೋ ಒಬ್ಬರು ನೀರಿದೆ ಇನ್ನೊಬ್ಬರಲ್ಲಿ ಅಂತ ಅಲ್ಲ, ಊರಲ್ಲಿ ಅಂತರ್ಜಲ ಹೆಚ್ಚಿಗೆ ಆಗಬೇಕಂದ್ರೆ ಈ ರೀತಿ ಮಾಡಬೇಕಾಗತ್ತೆ. ನೀವು ಯಾವ ರೀತಿ ಮಾಡ್ಬೇಕನ್ನೋದು ನೋಡಿ, ಇಲ್ಲಿ ಫೋಟೋ ನೋಡ್ತಾ ಇರ್ಬೋದು. 10 ಫೀಟ್ ಡೆಪ್ತಲ್ಲಿ ತೋಡಬೇಕು. ನೀವು ಸ್ಕ್ವೈರಲ್ಲಾದರೂ ತೋಡ್ರಿ ಅಥವಾ ರಿಂಗ್ ಸೈಜ್ ಆಗಲಿ ರೌಂಡ್ ಆಗಲಿ ಅದಾದರೂ ತೋಡಬೇಕು. ಈ ಥರ ತೋಡ್ತಾ ಇದ್ದಾರೆ, ನೋಡಿದ್ರಿ, ತೋಡಿದ್ದಾರೆ 10 ಫೀಟ್ ಡೆಪ್ತಲ್ಲಿ. ಅದೇನಪ್ಪ ಕೇಸಿಂಗ್ ಪೈಪು. ಅದಾದಮೇಲೆ ನೀವು 10 ಫೀಟ್ ಅಲ್ಲಿ ಒಂದು ಕ್ಲ್ಯಾಂಪಿಂಗ್ ಮಾಡ್ಕೋಬೇಕಂದ್ರೆ ನಿಮಗೆ ಒಂದು ಗುರುತು ಗೊತ್ತಾಗಬೇಕು ಎಲ್ಲಿವರೆಗೂ ನೀವು ಮಾಡ್ಕೊಂಡಿರಿ. 10 ಫೀಟ್ವರೆಗೂ ಅಲ್ಲಿ ಸ್ವಲ್ಪ ಕೆಳಗಡೆ ಬಿಟ್ಬಿಟ್ಟು ಕೆಳಗಡೆ ಸ್ವಲ್ಪ ಸಿಮೆಂಟಿಂಗ್ ಮಾಡ್ಕೋಬೇಕು. ಆಯಿತಾ? ಈ ಥರ ಸಿಮೆಂಟಿಂಗ್ ಮಾಡಿದ್ದಾರೆ, ಕ್ಲ್ಯಾಂಪ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಈ ಥರ ಸಿಮೆಂಟಿಂಗ್ ಮಾಡಿಬಿಟ್ಟು ಕ್ಲ್ಯಾಂಪಿಂಗ್ ಮಾಡ್ಕೋಬೇಕು. ಅದಾದಮೇಲೆ ನೀವೇನಪ್ಪ ಅಂದರೆ ಇದನ್ನು ಈ ಒಂದು ಪ್ರೊಸೀಜರು ಇದು ಮಾಡಿದ್ದಾದಮೇಲೆ ನಿಮಗೆ ಈ ಥರ ಪೇಂಟ್ ಮಾಡಿಬಿಟ್ಟು ಆ ಒಂದು ಎಲ್ಲಿದ್ದ 10 ಫೀಟ್ವರೆಗೂ ನೀವು ಡ್ರಿಲ್ಲಿಂಗ್ ಮಾಡಿಬಿಟ್ಟು ಹೋಲ್ಸ್ ಮಾಡಬೇಕು. 200ರಿಂದ 300 ಹೋಲ್ಸ್ ಮಾಡಬೇಕಾಗತ್ತೆ. ನೀವು ಪ್ಲಾಸ್ಟಿಕ್ ಪೈಪು ಯೂಸ್ ಮಾಡಿದರೆ ಭಾರಿ ಒಳ್ಳೆಯದು. ಏನಪ್ಪ ಅಂದರೆ ಇದರಲ್ಲಿದ್ದ ಈ ಥರ ಹೋಲ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಹೀಗೆ ಹೋಲ್ಸ್ ಮಾಡಿಬಿಟ್ಟು ಇದನ್ನೇನು ಮಾಡಬೇಕಪ್ಪ ಅಂದರೆ, ನೀವು ಹೋಲ್ಸ್ಗಳನ್ನ ನಾವು ಮೆಶ್ ಅಂತ ಹೇಳ್ತೀವಿ. ನೀವು ಮೆಶ್ ಸಿಗುತ್ತೆ, ಆ ಮೆಷನ್ನು ಸುತ್ತಬೇಕಾಗತ್ತೆ, ಪೂರ ಸುತ್ತಬೇಕು. ಈ ಥರ ಇಲ್ಲಿ ನೋಡ್ತಾ ಇರ್ಬೋದು ಮೆಶ್ ಯಾವ ಥರ ಅವರು ಇದನ್ನು ಮಾಡ್ತಾ ಇದ್ದಾರಂತ. ಅದನ್ನು ಪೂರಾ ನೀವು ಮ್ಯಾಲ್ವರೆಗೂ ಹೋಲ್ ಎಲ್ಲಿವರೆಗೂ ಮಾಡಿರ್ತೀವಿ ಅಲ್ಲಿವರೆಗೂ ಈ ಥರ ಸುತ್ಕೊಂತ ಹೋಗಬೇಕು. ಆಮೇಲೆ ನಿಮಗೆ ಪರ್ದೆ ಸಿಗುತ್ತೆ. ಆ ಪರ್ದೆನ ಒಂದು ಎರಡು ರೋಸ್ನ ಕೂಡ ನೀವು ಸುತ್ತೋದ್ರಲ್ಲಿದ್ದ ಇನ್ನೂ ಸ್ವಲ್ಪ ಪ್ರೊಟೆಕ್ಷನ್ ಕೊಡ್ಬೋದು. ನೀವು ಅಂದರೆ ಪ್ರೊಟೆಕ್ಟ್ ಮಾಡ್ಬೋದು. ಇದನ್ನು ನೀವು ಪ್ರೊಟೆಕ್ಟ್ ಮಾಡೋದಕ್ಕೆ ಭಾಳ ಈಸಿ ಆಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಆಲ್ರೆಡಿ ಈಗ ನೋಡ್ತಾ ಇದ್ದರೆ ನಿಮಗೊಂದು ಐಡಿಯಾ ಸಿಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಈ ಒಂದು ಪಿಕ್ಚರಲ್ಲಿ. ಈಗ ನೀವು ಏನು ತಂದಿರ್ತೀವಿ ನಾವು ದೊಡ್ಡದಾದ ಸ್ಟೋನ್ಸ್ಗಳನ್ನ, ಅವನ್ನ ಒಂದು 3 ಫೀಟ್ವರೆಗೂ ಬರೋಂಗೆ ತುಂಬ್ಕೋಬೇಕು. ಇಲ್ಲಿ ಆಲ್ರೆಡಿ ನೀವು ಫೋಟೋದಲ್ಲಿ ನೋಡ್ತಾ ಇರ್ಬೋದು 3 ಫೀಟ್ ಬರೋತಕ್ಕನ ಅದು ದೊಡ್ಡದಾದ ಕಲ್ಲುಗಳನ್ನ ನೀವು ತುಂಬಬೇಕು. ಅದಾದಮೇಲೆ ನಾವು ಹೇಳ್ತೀವಿ ಸ್ಯಾಂಡ್, ಅದು 3 ಫೀಟು. ಅದಾದಮೇಲೆ ಸಣ್ಣ 2 mm ಸ್ಟೋನ್ಸು. ಅದಾದಮೇಲೆ ನಿಮಗೆ ಮರಳು ಸಿಗುತ್ತೆ, ಮರಳನ್ನ ಒಂದು 2 mm ನೀವು ಈ ಥರ ಮಾಡಿಬಿಟ್ಟು ಈಗ ಇಲ್ಲಿ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ನಿಮ್ಮನ್ನ ಬೋರ್ಗೆ ರೀಚಾರ್ಜ್ ಮಾಡ್ಕೋಬೇಕು. ಇದರ ಒಂದು ಖರ್ಚು ಬಂದುಬಿಟ್ಟು ನಿಮಗೆ 15,000ದಿಂದ 20,000 ನೀವೇ ಮನೇಲಿ ಮಾಡ್ಕೋಬೋದು. ಇದೇನು ದೊಡ್ಡ ವಿದ್ಯೆ ಅಲ್ಲ. ಇದು ಆದ ಮೇಲೆ ಏನು ಮಾಡಬೇಕಪ್ಪ ಅಂದರೆ, ನಿಮಗೆ ಎಲ್ಲಿದ್ದ ನೀರು ಪಾಸ್ ಆಗುತ್ತೆ ನಿಮ್ಮ ಹೊಲದಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇರ್ಬೋದು
ಗುಂಡಿ ತೋಡಿದ್ದಾರೆ. ಇದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ರಾಕ್ಸ್ಗಳನ್ನ ಹಾಕ್ಬಿಟ್ಟು ಈ ಥರ ಗುಂಡಿ ತೋಡಬೇಕು. ನಿಮಗೆ ಡೌನ್ನಲ್ಲಿ ಕೆಳಗಡೆ ಹೋಲ್ ಮಾಡಿರಬೇಕು. ಆ ನೀರೆಲ್ಲ ಬಂದು ಫಸ್ಟ್ ಈ ಗುಂಡಿಯಲ್ಲಿ ಬರುತ್ತೆ. ಇದು ಕಡಿಮೆ ಖರ್ಚಲ್ಲಿ ನಾನು ಹೇಳ್ತಾರೆ. ಇದಕ್ಕೂ ಬೇಕಾದರೆ ನೀವು ಒಂದು ಸಿಮೆಂಟಿಂದ ಇದು ಮಾಡ್ಕೋಬೋದು. ಇದ್ರ ಆದಮೇಲೆ ನೆಕ್ಸ್ಟ್ ಈ ಥರ ಅವ್ರು ಮಾಡಿದ್ದಾರೆ, ಈ ಥರ ದೊಡ್ಡದು ಮಾಡಿದ್ದಾರೆ. ಇದರಲ್ಲಿ ಪಾಸ್ ಆಗುತ್ತೆ, ಕೆಳಗಲಿದ್ದ ಹೋಲ್ ಆಗಿ ಇದರಲ್ಲಿ ಪಾಸ್ ಆಗಿ ಇಲ್ಲಿದ್ದ ಮತ್ತೆ ಒಂದು ಹೋಲ್ ಮಾಡಿದ್ದಾರೆ. ಅದು ಏನಾಗುತ್ತಪ್ಪ ಅಂದರೆ ಈ ಹೋಲಿದ್ದ ಒಂದು ಇದು ಕೊಟ್ಟಿದ್ದಾರೆ. ಅದರಲ್ಲಿದ್ದ ಏನಾಗುತ್ತೆ, ನಮಗೆ ಈ ಒಂದು ಬಂದಿರತಕ್ಕಂಥ ನೀರೆಲ್ಲನೂ ಇದರಲ್ಲಿ ಶೇಖರಣೆ ಆಗಿರೋ ನೀರು ಸೀದಾ ಹೋಗ್ಬಿಟ್ಟು ಇಲ್ಲಿ ನೋಡಿ, ಈಗ ಆಲ್ರೆಡಿ ನಾವು ರೀಚಾರ್ಜ್ ಬೋರ್ವೆಲ್ ಈ ಥರ ಸಿಮೆಂಟಿಂಗ್ ಮಾಡಿರ್ತೀವಲ್ಲ, ಇಲ್ಲಿ ಹೋಲ್ ಇದೆ. ಆ ಹೋಲಲ್ಲಿ ಆ ನೀರು ಪಾಸ್ ಆಗಿಬಿಟ್ಟು ಆ ನೀರೆಲ್ಲನೂ ಆ ಬೋರ್ವೆಲ್ನಲ್ಲಿ ಇಳ್ಕೊಳ್ತಾ ಹೋಗುತ್ತೆ ಮಳೆಗಾಲದಲ್ಲಿ. ಆ ರೀತಿ ಇಳ್ಕೊಂಡು ಹೋಗುತ್ತೆ. ಎಕ್ಸಸ್ ಆಗಿರ್ತಕ್ಕಂಥದ್ದು ಹೊರಗಡೆ ಹೋಗೋದಕ್ಕೆ ಕೂಡ ಮಾಡಿದ್ದಾರೆ. ಹೊರಗಡೆ ಹೋದಾಗ ನೀವು ಹೊರಗಡೆ ಹೋಗ್ತಕ್ಕಂಥ ಅಲ್ಲಿ ಕೂಡ ನೀವು ಟ್ರಂಚ್ ಮಾಡಿಬಿಟ್ರೆ ನಿಮ್ಮ ಒಂದು ನೀರಿನ ಒಂದು ಅಂಶ ಏನಿದೆ, ನೀವು ಟ್ರಂಚ್ ಮಾಡಿಬಿಟ್ರೆ ಈ ಥರ ನೀರನ್ನ ಅಲ್ಲಿ ಕೂಡ ಶೇಖರಣೆ ಆಗುತ್ತೆ. ನಿಮ್ಮ ಹೊಲದಲ್ಲಿ ನೀವು ಆದಷ್ಟು ಮಳೆಗಾಲದಲ್ಲಿ ರೀಚಾರ್ಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬೋರ್ಗಳನ್ನ ಉಳಿಸ್ಕೋಬೋದು. ಧನ್ಯವಾದಗಳು.